Giving prior intimation, or you can call it in some cases surprise inspection. ಯಾಕಂದ್ರೆ ನಾವು ಬರೋದೇ ಗೊತ್ತಿತ್ತು, ನಾವಿಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಬರೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಹೀಗಾಗಿ ಕೆಲವು ಜನ ಎಚ್ಚರ ವಹಿಸಿದ್ದಾರೆ, ಕೆಲವೊಬ್ಬರು ತಮ್ಮ ಕೆಲಸಗಳನ್ನು ನಿಖರವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸೋಣ. ಆದರೆ ಹಲವಾರು ವಿಷಯಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಸ್ವಚ್ಛ ಆಗೋಕ್ಕಾಗಲ್ಲ. ನೀವು ಅದನ್ನು ಆಳವಾಗಿ ನೋಡಿ ಅದನ್ನು ತೆಗೆದು ನೋಡಿದಿರಿ ಅಂತಂದರೆ ಅವರಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಎಷ್ಟು ಅಪ್ಲಿಕೇಶನ್ಸು ಕೇಸಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಯಾಕೆ ಜನ ಮತ್ತೆ 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 ಅವ್ರ ಹತ್ರ ಬರ್ತಾರೆ, ಹೇಳಿ ಬಂದ್ರೂ ಅಷ್ಟೇ, ಹೇಳದೆ ಸರ್ಪ್ರೈಸಾಗಿ ಬಂದ್ರೂ ಅಷ್ಟೇ, ಅದು ಎಲ್ಲಿ ಕಾಣಬೇಕು, ಎಲ್ಲಿ ನೀವು ಕಂಡುಹಿಡಬೇಕು ಅಲ್ಲಿ ಕಂಡುಹಿಡಿಯೋಕ್ಕಾಗ್ತದೆ. ಆ ರೀತಿ ಹಲವಾರು ವಿಷಯಗಳನ್ನು ನಾವು ಕಂಡುಹಿಡಿತೀವಿ. ಈಗ ನಾವು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಇದು ಮಾಡಿದ್ದೀವಿ ಅಂತಂದರೆ, ಬೆಳಗಾವದಲ್ಲಿ ಫಸ್ಟಿಗೆ ನಾವು ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ಮೊನ್ನೆ 6th ಬೆಳಗಾವನ್ನು ಫೋಕಸ್ ಮಾಡಿದ್ದೀವಿ. 7th ಪಾರ್ಟ್ಲಿ ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ತಾಲೂಕುಗಳಿಗೆ ಹೋಗಿ 80% ತಾಲೂಕು ಹೆಚ್ಚು ಕಡಿಮೆ, ಒಂದು 3-4 ತಾಲೂಕು ಬಿಟ್ಟರೆ ಉಳಿದು ಎಲ್ಲ ತಾಲೂಕುಗಳಿಗೂ ಕವರ್ ಮಾಡಿದ್ದೀವಿ. ಮೇನ್ ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಹಾಸ್ಪಿಟಲ್, ಆನಂತರ ಕಾರ್ಪೊರೇಷನ್ಸು, ಮುನ್ಸಿಪಲ್ ಕೌನ್ಸಿಲ್ಸು, ಕಾರ್ಪೊರೇಷನ್ಸು, TMCಸು, ದೆನ್ ತಹಸೀಲ್ದಾರ್ ಆಫೀಸ್, EDLR ಆಫೀಸ್, ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟು, ದೆನ್ ಯು ಹ್ಯಾವ್ ಇಲ್ಲಿ ಬೆಂಗಳೂರಿನ ಇದು ಬೆಳಗಾಮದಲ್ಲಿ ಸ್ಮಾರ್ಟ್ ಸಿಟಿಗೆ ಹೋದ್ವಿ. ಸ್ಮಾರ್ಟ್ ಸಿಟಿನೂ ಕೂಡ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದ್ದು, ಅದನ್ನು ನೋಡಿಕೊಂಡ್ವಿ. ಸೊ ಹೀಗೆ ಪಬ್ಲಿಕ್, ಆನಂತರ ಈ ಮೆಡಿಕಲ್ ಸ್ಟೋರ್ಸ್, ಈ ಸ್ಟೋರ್ ಹೌಸ್ ಥರ ಮಾಡಿದ್ದಾರೆ ಗೋಕಾಕ್ನಲ್ಲಿ. ಅದು 5 ತಾಲೂಕುಗಳಿಗೆ ಅಲ್ಲಿಂದ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಆಗ್ತದೆ. ಸೊ ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ತುಂಬ ಇಟ್ಟಿದ್ರು, ಅದನ್ನು ನೋಡಿದ್ವಿ. ಅಲ್ಲೊಂದು 1.5-2 ತಾಸು ಕಳೆದಿತ್ತು. ಸೊ ಹೀಗೆ ರಸ್ತೆಗಳನ್ನು ನೋಡಿದ್ವಿ, ಎಲ್ಲ ನೋಡಿದ್ವಿ ಅಂತ ಅನ್ಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚಿಕೊಳ್ತೀನಿ. ಯಾಕಂದರೆ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಹೋಗಬೇಕಾಗಿದೆ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತ, ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡುಹಿಡಬೇಕು ಅಂತ. ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರ್ಗೆ ಅದು ಏನೂ ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿಯನ್ನು ಯಾವನು ಬೇಕಾದರೂ ದರೋಡೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದು ಹಗಲು ದರೋಡೆ ಇದ್ದಂಗೆ. ಇದು ಕಾನೂನು ಪ್ರಕಾರ ದರೋಡೆ ಮಾಡೋದು, ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರ ಆಸ್ತಿನ ಮತ್ತೊಬ್ಬರು. ಅವ ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ ಅವನು ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೆ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾ ಇದ್ದಾನೆ. ಇದು ನಡೀತಾ ಇರೋದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತ ಸಿಲೆಕ್ಟ್ ಮಾಡ್ತಾರೆ. ಯಾರೊಬ್ಬರು ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವ್ರು ಯಾರು ಇರೋದಿಲ್ಲ, ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೂ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡ್ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ.